ಎಲ್ಲರೂ ನಮಸ್ಕಾರ, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆಲ್. ಓಕೆ, ಎಂದಿನಂತೆ KA ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಓಕೆ, ಏನು ಇಂಪಾರ್ಟೆಂಟ್ ಅಂದರೆ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತಾವೆ. ಓಕೆ, ಅದರಲ್ಲಿ ಒಂದೊಂದರ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ನೋಡ್ಕೊಂಬರೋಣ. ಒಂದನೇ ರಾಷ್ಟ್ರೀಯ ಉದ್ಯಾನವನ ಅಂದರೆ ಬಂಡೀಪುರ ನ್ಯಾಷನಲ್ ಪಾರ್ಕು. ಈ ಬಂಡೀಪುರ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರ್ತಾರೆ? ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಇದು 1973ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಟೈಗರ್ ರಿಸರ್ವ್ ಆಗಿರ್ತೈತಿ. ನೆಕ್ಸ್ಟ್ 1974ರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಅಂದರೆ ಈ ನ್ಯಾಷನಲ್ ಪಾರ್ಕ್ನ ಕರ್ನಾಟಕದ ದಕ್ಷಿಣ ನ್ಯಾಷನಲ್ ಪಾರ್ಕ್. ಇದನ್ನು ವೇಣುಗೋಪಾಲ ವನ್ಯಜೀವಿ ಧಾಮ ಅಂತ ಕರೆದಿದ್ದರು. ನೆಕ್ಸ್ಟು ಈ ನಾಗರಹೊಳೆ ಅರಣ್ಯವನ್ನು ಒಳಗೊಂಡಂತೆ ದೇಶದ ಅತಿ ದೊಡ್ಡ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಪ್ರದೇಶವಾಗೈತೆ. ಓಕೆ, ಈ ಅರಣ್ಯ ಒಳಗೆ PSI 402 ಏನು ಕ್ವಶನ್ ಕೇಳಿದಂದ್ರೆ ಈ ಅರಣ್ಯದ ಮಧ್ಯೆ ಪಶ್ಚಿಮದ ಪೂರ್ವಕ್ಕೆ ಹರಿಯುವ ನದಿ ಯಾವುದು ಅಂತ ಹೇಳಿದವ. ಬಂಡೀಪುರ ನ್ಯಾಷನಲ್ ಪಾರ್ಕ್ನಾಗ ಪಶ್ಚಿಮದ ಪೂರ್ವಕ್ಕೆ ಮೋಯಾರ್ ನದಿ ಹರಿತೈತಿ. ಯಾವ ನದಿ ಹರಿತೈತಿ? ಮೋಯಾರ್ ನದಿ ಹರಿತೈತಿ. ಓಕೆ, ನೆಕ್ಸ್ಟ್ ಈ ನ್ಯಾಷನಲ್ ಪಾರ್ಕ್ನ ಉತ್ತರಕ್ಕೆ ಯಾವ ನದಿ ಹರಿತೈತಿ ಅಂದ್ರೆ ಕಬಿನಿ ನದಿ ಹರಿತೈತಿ. ನೆಕ್ಸ್ಟ್ ಈ ನದಿಯ ಮಧ್ಯದಲ್ಲಿರುವ ನದಿ, ಈ ಅರಣ್ಯದ ಮಧ್ಯದಲ್ಲಿರುವ ನದಿ ಯಾವುದಪ್ಪ ಅಂದ್ರೆ ನುಗು ನದಿ ಇಂಪಾರ್ಟೆಂಟ್. ಈ ನುಗು ನದಿ ಮಧ್ಯಕ್ಕೆ ಐತಿ. ನೆಕ್ಸ್ಟ್ ಇದು ಉಷ್ಣವಲಯದ ಆರ್ದ್ರ ಮತ್ತು ಒಣ ವಾಯುಗುಣ ಹೊಂದೈತಿ. ಓಕೆ, ನೆಕ್ಸ್ಟ್ ಇನ್ನೊಂದು ನ್ಯಾಷನಲ್ ಪಾರ್ಕ್ ನೋಡಿದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಸ್ ಇಂಪಾರ್ಟೆಂಟ್ ಟಾಪಿಕ್. ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಯಾವಾಗ ಸ್ಥಾಪನೆ ಆಗತ್ತೆ ಅಂದ್ರೆ 1974 ಸ್ಥಾಪನೆ ಆಗುತ್ತೆ. ಇದು ಎಲ್ಲೈತಿ? ಬೆಂಗಳೂರಿನಾಗೈತಿ. ಬೆಂಗಳೂರಿನ ದಕ್ಷಿಣದಲ್ಲಿ ಸುಮಾರು 22 ಕಿಲೋಮೀಟರ್ ಕಂಡು ಬರ್ತೈತಿ. ನೆಕ್ಸ್ಟ್ ಇದು ಬಟರ್ಫ್ಲೈ ಪಾರ್ಕ್, ಸಿಂಹದ ಪಾರ್ಕ್ ಅಂತ ಕೂಡ ಕರೀತಾರೆ. ಓಕೆ, ಅಲ್ಲಿ ಐತೆ ಬಟರ್ಫ್ಲೈ ಮತ್ತು ಸಿಂಹದ ಪಾರ್ಕನ್ನು ಇಲ್ಲಿ ಸ್ಥಾಪಿಸಲಾಗಿದೆ. 2024ರಲ್ಲಿ ಮಾಡ್ರೆ ಇದನ್ನು ಚಿರತೆ ಸಫಾರಿ ಕೂಡ ಆರಂಭ ಮಾಡ್ರೆ. ಓಕೆ, ಮೂರನೇ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಎಲ್ಲಿ ಕಂಡು ಬರ್ತೈತಿ? ಚಿಕ್ಕಮಗಳೂರಾಗ ಕಂಡು ಬರ್ತೈತಿ. ಓಕೆ, ಇದು ಯಾವ ಸ್ಥಾಪನೆ ಆಯಿತು? 1987, 1987ರಲ್ಲಿ ಸ್ಥಾಪನೆ ಆಗುತ್ತೆ. ಇದ್ರಾಗ ಏನು ಇಂಪಾರ್ಟೆಂಟ್ ಟಾಪಿಕ್ಕು? ಕುದುರೆಮುಖವನ್ನು ಸೂಚಿಸುವಂತೆ ಇದರ ಮುಖ ಕುದುರೆ ಇದ್ದಂಗೆ ಐತೆ, ಹಂಗೆ ಕುದುರೆಮುಖ ಅಂತ ಕರೀತಾರೆ. ಓಕೆ, ಇದ್ರಾಗ ಏನು ಪಡ್ರೆ ಸಂಶಯ ಪರ್ವತ ಅಂತ ಕರೀತಾರೆ ಮೊದಲಕ್ಕೆ. ನೆಕ್ಸ್ಟು ಕುದುರೆಮುಖ ವಲಯದಲ್ಲಿ ರಾಷ್ಟ್ರೀಯ ಉದ್ಯಾನವನ 1987ರಲ್ಲಿ ಸ್ಥಾಪನೆ ಅಂತ ಹೇಳಿದೆ. ಈ ನ್ಯಾಷನಲ್ ಪಾರ್ಕು 3 ಜಿಲ್ಲೆಗಳು ನೋಡತಿ. ಯಾವ ಜಿಲ್ಲೆಗಳಂದ್ರೆ ಒಂದು ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳಲ್ಲಿ ಹರಡಿಕೊಂಡತಿ. ನೆಕ್ಸ್ಟು ಈ ನ್ಯಾಷನಲ್ ಪಾರ್ಕ್ನಾಗ ಸಿಂಹ ಬಾಲದ ಕೋತಿಗಳನ್ನು ಕರಿತೀವಲ್ಲ, ಅವು ಹೆಚ್ಚಾಗಿ ಕಂಡು ಬರ್ತಾವೆ. ಅತ್ಯಂತ ಹೆಚ್ಚು ಸಂತತಿ ಐತಿ. ನೆಕ್ಸ್ಟ್ ಕುದುರೆಮುಖ ಶ್ರೇಣಿಯಲ್ಲಿ ತುಂಗಾ ಮತ್ತು ಭದ್ರಾ ಎಂಬ ನದಿಗಳು ಹರಿತಾವೆ. ಇಲ್ಲಿಂದ ಹುಡ್ತಾವೆ. ಎಲ್ಲಿ? ಕುದುರೆಮುಖ ನ್ಯಾಷನಲ್ ಪಾರ್ಕ್ನಾಗ ತುಂಗಾ ಮತ್ತು ಭದ್ರಾ ಎಂಬ ನದಿಗಳು ಹುಡ್ತಾವೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಂಶಿ ರಾಷ್ಟ್ರೀಯ ಉದ್ಯಾನವನ. ಈ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ಕಂಡು ಬರೋದಕ್ಕೆ ಅಂತ ನಾವು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ಕೂಡ 1987ರಲ್ಲಿ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಈ ರಾಷ್ಟ್ರೀಯ ಉದ್ಯಾನವನ, ಅಂಶಿ ರಾಷ್ಟ್ರೀಯ ಉದ್ಯಾನವನ 2015ರಲ್ಲಿ ಟೈಗರ್ ರಿಸರ್ವ್ ಸ್ಪಾಟ್ ಅಂತ ಮಾಡ್ತಾರೆ 2015ರಲ್ಲಿ. ಇದರಲ್ಲಿ ಏನು ಸ್ಪೆಷಲ್ ಅಂದ್ರೆ ಬ್ಲ್ಯಾಕ್ ಪ್ಯಾಂಥರ್ ಕರ್ನಾಟಕದ ನ್ಯಾಷನಲ್ ಪಾರ್ಕ್ದಲ್ಲಿ ಕಂಡು ಬರೋದು ಒಂದೇ ಥರ. ಅದು ಅಂಶಿ ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತದೆ ಇದು. ಓಕೆ, ನೆಕ್ಸ್ಟು ಜಲವಿದ್ಯುತ್ ಕೇಂದ್ರ ಮಾಡ್ತಾರೆ. ಕಾಳಿ ನದಿಯು ಇದು ಅಂಶಿ ರಾಷ್ಟ್ರೀಯ ಉದ್ಯಾನದ ಮೂಲಕ ಹರಿದಿದೆ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ನಾಗರಹೊಳೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಇದೆಲ್ಲಿ ಕಂಡು ಬರ್ತೈತಿ? ಮೈಸೂರು ಮತ್ತು ಕೊಡಗು 2 ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಇದು ಈ ನ್ಯಾಷನಲ್ ಪಾರ್ಕ್ಗೆ ವಿದೇಶಿಗರು ಅತಿ ಹೆಚ್ಚು ಭೇಟಿ ನೀಡ್ತಾರೆ. ಇದರ ಏನು ಇಂಪಾರ್ಟೆಂಟ್? ಇದು ಕೂಡ ಒಂದು ಟೈಗರ್ ರಿಸರ್ವ್ ಆಗೈತಿ. ಇಷ್ಟು ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಕಬಿನಿ ನದಿಯು ಬಂಡೀಪುರ ನ್ಯಾಷನಲ್ ಪಾರ್ಕ್ ಮತ್ತು ನಾಗರಹೊಳೆ ನ್ಯಾಷನಲ್ ಪಾರ್ಕನ್ನು ವಿಭಜಿಸ್ತದೆ, ಅಂದರೆ ಬೇರೆ ಮಾಡ್ತದೆ ಅಂತ ಅರ್ಥ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮುದುಮಲೆ ರಾಷ್ಟ್ರೀಯ ಉದ್ಯಾನವನ ಮತ್ತು ವಯನಾಡು ವನ್ಯಜೀವಿಗಳ ಸಂಪರ್ಕವನ್ನು ಹೊಂದಿಸುತ್ತೆ. ಇಂಪಾರ್ಟೆಂಟು. ಕರ್ನಾಟಕದ ನ್ಯಾಷನಲ್ ಪಾರ್ಕ್ಗಳು ಮತ್ತು 33 ವನ್ಯಜೀವಿ ಧಾಮಗಳು, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿರಲೇಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟು. ಕೇಳಿದವನು ಟ್ರ್ಯಾಪ್ ಹೆಂಗೆ ಮಾಡ್ತಾನೆ ಅಂದರೆ 4-5 ಕ್ವಶನ್ ಕೊಡ್ತಾನೆ. 4-5 ಕ್ವಶನ್ ಒಮ್ಮಕ್ಲೆ ಹೆಂಗೆ ಮಾಡ್ತಾನೆ? 4-5 ಕ್ವಶನ್ ಕೊಟ್ಟು ಮ್ಯಾಪ್ಸ್ ದ ಫಾಲೋಯಿಂಗ್ ಕೊಡ್ತಾನೆ, ಅಥವಾ ಸ್ಟೇಟ್ಮೆಂಟ್ಸ್ ಕೊಡ್ತಾನೆ. ಮತ್ತು ಈ ಮೇಲೆ ಎಲ್ಲೂ ಸರಿ, ಎ ಮತ್ತು ಸರಿ, ಬಿ ಮತ್ತು ಸರಿ ಎಲ್ಲ ಕೊಡ್ತಾನೆ. ನೀವು ಕರೆಕ್ಟಾಗಿ ರೆಡಿ ಆಗಬೇಕಾಗ್ತದೆ ಈ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಬಂದು ಮೀಟ್ ಆಗ್ತೀನಿ. ಥ್ಯಾಂಕ್ ಯು. ಓಕೆ.